ಕಠಿಣ ವಲಸೆ ನೀತಿ ಜಾರಿಗೆ ತರುವ ಮೂಲಕ ದೇಶದಲ್ಲಿ ಇರತಕ್ಕಂಥ ಅಕ್ರಮ ವಲಸಿಗರನ್ನ ಹೊರಹಾಕ್ತಾ ಇರತಕ್ಕಂಥ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ರಿಯಾಲಿಟಿ ಶೋ ಮೂಲಕ ವಲಸಿಗರಿಗೆ ಪೌರತ್ವವನ್ನು ನೀಡಲು ಮುಂದಾಗಿದೆ. ಹೌದು, ತನ್ನ ವಿಚಿತ್ರ ಆದೇಶ ಹಾಗೂ ಕ್ರಮಗಳಿಂದಲೇ ಹೆಸರುವಾಸಿಯಾಗಿರತಕ್ಕಂಥ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರ ಇದೀಗ ವಲಸಿಗರಿಗೆ ಅಮೆರಿಕದ ಪೌರತ್ವವನ್ನು ನೀಡಲು ರಿಯಾಲಿಟಿ ಶೋವನ್ನು ನಡೆಸ್ತಾ ಇದೆ. ಈ ರಿಯಾಲಿಟಿ ಶೋ ಭಾಗವಹಿಸುವವರಿಗೆ ಅಮೆರಿಕ ವಲಸಿಗ ಸ್ಪರ್ಧಿಗಳಿಗೆ ಪೌರತ್ವ ನೀಡುವಂತಹ ಬಗ್ಗೆ ಗೃಹ ಸಚಿವಾಲಯ ಚಿಂತನೆ ನಡೆಸಿದ್ದು ಈ ಯೋಜನೆ ಪರಿಶೀಲನೆ ಹಂತದಲ್ಲಿದೆ. ಇದರ ಪ್ರಕಾರ ಒಟ್ಟು 12 ವಲಸಿಗರನ್ನ ಆಯ್ಕೆ ಮಾಡಲಿದ್ದು ಅವರು ಅಮೆರಿಕದಾದ್ಯಂತ ಪ್ರಯಾಣಿಸಿ ಪ್ರಾದೇಶಿಕ ಮತ್ತು ಸಾಂಸ್ಕೃತಿಕ ಸವಾಲುಗಳನ್ನು ಎದುರಿಸಲಿದ್ದಾರಂತೆ. ಇನ್ನು ಯಾತ್ರೆ ಎಲ್ಲಿಸ್ ದ್ವೀಪದಿಂದ ಆರಂಭವಾಗಲಿದ್ದು ಈ ಮೂಲಕ ಅವರು ಎಷ್ಟರ ಮಟ್ಟಿಗೆ ಅಮೆರಿಕದ ಗುಣವನ್ನು ಅಳವಡಿಸಿಕೊಂಡಿದ್ದಾರೆ ಎಂಬುದನ್ನು ಪರಿಶೀಲಿಸಲಾಗುತ್ತಂತೆ. ಜೊತೆಗೆ ಅಮೆರಿಕದ ಇತಿಹಾಸ ಮತ್ತು ವಿಜ್ಞಾನದ ರಸಪ್ರಶ್ನೆಗಳು ಇರಲಿದ್ದು ಇದರಲ್ಲಿ ಸೋತ್ರೆ ಗಡಿಪಾರು ಮಾಡಲಾಗುತ್ತಂತೆ. ಇನ್ನು ವಿಜೇತರಿಗೆ ಕ್ಯಾಪಿಟಲ್ ಕಟ್ಟಡದ ಮೆಟ್ಟಲುಗಳ ಮೇಲೆ ಉನ್ನತ ರಾಜಕಾರಣಿ ಅಥವಾ ನ್ಯಾಯಾಧೀಶರಿಂದ ಅಮೆರಿಕದ ನಾಗರಿಕತ್ವವನ್ನು ನೀಡಲಾಗುತ್ತಂತೆ. ಉಳಿದ ಸ್ಪರ್ಧೆಗಳಿಗೂ ಕೂಡ ನಗದು ಸೇರಿದಂತೆ ಅನೇಕ ಬಹುಮಾನಗಳನ್ನು ನೀಡಲಾಗುತ್ತಂತೆ.